ರೀ ಇವಾಗ ಆಲೋಚನೆ ಮಾಡ್ಕೊಂಡಿರೋ ಟೈಮಲ್ಲ. ನಡೀರಿ ನಡೀರಿ ಆಸ್ಪತ್ರೆಗೆ ಎತ್ಕೊಂಡು ಹೋಗೋಣ. ಎತ್ಕೊಂಡ್ರೆ ಹೋಗೋಣ ನಾವೇ. ಹ್ಞೂ ಅಖಿಲಮ್ಮ, ನಡೀರಿ ಅಖಿಲಮ್ಮ ಹೋಗೋಣ. ಒಂದು ಸ್ವಲ್ಪ ಹೊತ್ತು ಕಾಯಕ್ಕೂ ತಾಳ್ಮೆ ಇಲ್ಲ ಅಂತಂದರೆ ಕರ್ಕೊಂಡು ಹೋಗ್ರಿ. ನಂಗೇನಾಗಬೇಕು? ವಿಜಯಣ್ಣ, ವಿಜಯಣ್ಣ, ಆಂಟಿ ಯಾಕೆ ವಿಜಯಣ್ಣ ಹುಷಾರಿಲ್ವಾ? ಧನು, ನೀನಾದರೂ ಬಂದಲ್ಲಪ್ಪ. ಬಾಪ ಧನು, ವಿಜಯ್ಗೆ ಯಾಕೋ ಜಾಸ್ತಿ ಹುಷಾರಿಲ್ಲಪ್ಪ. ನಮಗೆ ಭಯ ಆಗ್ತೈತೆ ಬಾಪ. ಇವ್ರು ನೋಡಿದ್ರೆ ಕಾರ್ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅಂತವ್ರೆ. ಇವಾಗ ನೀನಪ್ಪ ನಮ್ಮ ಪಾಲಕ್ ದೇವರು. ಅಪ್ಪ ಎತ್ಕಪ್ಪ ಹೋಗೋಣ ಹಾಸ್ಪಿಟ್ಲಿಗೆ. ನಡೀರಪ್ಪ ನಡಿಯಪ್ಪ. ಧನು ರೀ ನಡೀರಿ, ಬೇಗ ಹೋಗೋಣ ಹಾಸ್ಪಿಟ್ಲಿಗೆ. ನಡೀರಿ. ಅಖಿಲಮ್ಮ, ನಾನು ಬರ್ತೀನಮ್ಮ. ಬೇಡಮ್ಮ ಬೇಡ, ಮಗುನ ಹಾಕೊಂಡು ಎಲ್ಲಿ ಬರ್ತೀಯ? ಕವಿತಾ ಬೇರೆ ಈ ಟೈಮಾಗ ಒಬ್ಬಳನ್ನೇ ಬಿಡೋಕ್ಕಾಗಲ್ಲ. ನೀನು ಇಲ್ಲೇ ಇರಮ್ಮ, ನಾನು ಫೋನ್ ಮಾಡ್ತಾ ಇರ್ತೀನಿ ನಿಂಗ. ಸರಿ ಅಖಿಲಮ್ಮ, ಆಯಿತು. ಅಪ್ಪ ಧನು ನಡಿಯಪ್ಪ. ದೇವ್ರು ಬಂದಂಗೆ ಬಂದಪ್ಪ ನನ್ನ ಮಗನ ಕಾಪಾಡೋಕ್ಕೆ. ಆಂಟಿ ಹಂಗೆಲ್ಲ ಅನ್ಬೇಡಿ, ಸುಮ್ಮನೆ ರೀ. ವಿಜಯಣ್ಣ ದೇವ್ರಂತ ಮನುಷ್ಯನು, ವಿಜಯಣ್ಣಂಗೇನೂ ಆಗಲ್ಲ. ಎಷ್ಟೊತ್ತಾಯ್ತು ಇವ್ರಿಗೆ ಪ್ರಜ್ಞೆ ಹೋಗಿ? ಗೊತ್ತಿಲ್ಲ ಸರ್, ನಾನು ಇವಾಗಲೇ ಬಂದಿತ್ತು. ಅಖಿಲಮ್ಮ ಅವರೇ ಬನ್ನಿ ಇಲ್ಲಿ. ಸರ್ ಎಷ್ಟೊತ್ತಾಯ್ತಮ್ಮ ವಿಜಯ್ ಅವ್ರಿಗೆ ಈ ಥರ ಆಗಿ? ಸರ್ ಒಂದು ಅರ್ಧ ಗಂಟೆ ಆಗಿರ್ಬೋದು ಸರ್. ಓ ಹೌದಾ? ಏನೂ ಇಲ್ಲಲ್ಲಮ್ಮ, ಒಳ್ಳೆ ಹೆಲ್ತಿಯಾಗಿದ್ದ ವಿಜಯ್. ಏನಾಯ್ತು ಇದ್ದಕ್ಕಿದ್ದಂಗೆ? ಹಾಂ, ಏನು ಗೊತ್ತಾಗ್ತಾ ಇಲ್ಲ. ಸರ್ ಏನಾಗಿದೆ ಸರ್? ಇನ್ನೂ ಗೊತ್ತಿಲ್ಲಮ್ಮ, ನೋಡ್ತಿದ್ದೀನಿ. ಸರಿ ನೀವೆಲ್ಲರೂ ಆಚೆ ಇರಮ್ಮ. ಹಾಂ ಸರಿ ಸರ್, ಆಯಿತು. ವಿಜಯ್ ವಿಜಯ್ ಏನಾಗಿದೆ ಪ್ರಾಬ್ಲಮ್ಮು? ದೊಡ್ಡ ಡಾಕ್ಟ್ರನ್ನ ಕರೆಯೋಣ ತಡಿ. ನೋಡಿ ಅವ್ರು ಏನಾದರೂ ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಏನು ಹೇಳಿದ್ರಕ್ಕಿಲ್ಲ ಡಾಕ್ಟ್ರು? ಇನ್ನೂ ಏನು ಹೇಳಿಲ್ಲ ರೀ. ಇವಾಗ ಏನಾದರೂ ಹೇಳ್ತಾರೆ ನಾವು ಹೊರಗಡೆ ಬಂದಮೇಲೆ. ಅಲ್ಲಮ್ಮ, ಅವನು ಹುಟ್ಟಿದಾಗಿಂದ ಯಾವತ್ತೂ ಇಲ್ಲ. ಹಾಂ, ಹುಷಾರಿಲ್ದೆ ಆಗಿದ್ದು. ಏನಾಯ್ತು ಏನು? ಯಾಕೆ ಏನೇನು ಟೆನ್ಷನ್ ತಗೊಂಡೇನಮ್ಮ? ಏನು ಟೆನ್ಷನ್ ಇಲ್ಲಪ್ಪ, ಆರಾಮಾಗಿ ಇದ್ನು. ಆದರೂ ಅವನಿಗೆ ಜಾಸ್ತಿನೇ ಟೆನ್ಷನ್ ಕೊಡ್ತೀರಮ್ಮ ಮನೆಗ ನೀವೆಲ್ಲ. ಅಲ್ಲ, ಅವನು ಅಜಯ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲಕ್ಕೋ ಬದಲು ಕರ್ಕೊಂಬಂದಿದ್ರೆ ಏನಾಯ್ತಾಯ್ತು? ಈ ಧನು ಬರ್ದಿದ್ರೆ ಏನು ಗತಿ? ಹಾಂ, ಅಲ್ಲಪ್ಪ ನೀನು ಏನಕ್ಕಪ್ಪ ಬರೋಕ್ಕೆ ಹೋಗಿದ್ವ? ನಾನು ಏನೋ ಒಂದು ಮಾತಿರಲಿ ಅಂತ ಫೋನ್ ಮಾಡಿದೆ, ನೀನು ಅಷ್ಟು ಬಿರಿನೂ ಓಡಿ ಬಂದಿದ್ಯಲ್ಲ. ಏನಕ್ಕೆ ಬರೋಕ್ಕೆ ಹೋಗಿದ್ವ ದೇವಮ್ಮ? ನೀನು ಯಾಕೆ ಬರೋಕ್ಕೆ ಹೋಗಿದ್ವ? ಅಲ್ಲಮ್ಮ, ನನ್ನ ಮೊಮ್ಮಗನ ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನಂಗೆ ಫೋನ್ ಮಾಡ್ತಾನೆ. ತಾತ ಏನು ಮಾಡೋದು, ಹೆಂಗೆ ಮಾಡೋದು, ಹಿಂಗೆ ಮಾಡಿದ್ರೆ ಸರಿನಾ ಏನು ಅಂತ ನನ್ನ ಮೊಮ್ಮಗನ ನನಗೆ ಅಮ್ಮ ಫಸ್ಟ್ ಫೋನ್ ಮಾಡೋದು. ಹಾಂ, ಅಂಥವ್ನ್ಗೆ ಚೆನ್ನಾಗಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀರಿ ಅಂತಂದರೆ ಜೀವ ಇರ್ತದೆ ನಮ್ಮ ಮನೆಗೆ ನಂಕ? ಹಾಂ, ಅದೇ ಅಲ್ಲ, ಅದೇನೆ ಜೀವ ಇರ್ತದೆ ನಮ್ಮ ಅಖಿಲಮ್ಮ. ಹಾಂ, ಈಗ ನನಗೆ ತಿಳಿದ ತಕ್ಷಣ ಕೈ ಕಾಲು ಆಡಿಲ್ಲ. ಎಂದು ಯಾವತ್ತು ತಲೆನೋವು ನೆಗಡಿ ಅಂದೋನೇ ಅಲ್ಲ ವಿಜಯಪುರ. ಅದೇ ಇದ್ದಕ್ಕಿದ್ದಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರು ಅಂತಂದರೆ ಎಂಥವ್ರಿಗೂ ದಿಗ್ಲಾಗಲ್ಲೇನಮ್ಮ? ಹೆಂಗೋ ಧನು ಬಂದಿದ್ದಕ್ಕೆ ಸರ್ ಆಯ್ತು ದೇವಮ್ಮ. ಇಲ್ಲ ಅಂತಂದಿದ್ರೆ ನಾವಿಬ್ರು ಅಲ್ಲೇ ನೋಡ್ಕೊಂಡಿರ್ಬೇಕಾಗಿತ್ತು. ನಾನು ವಿಜಯಣ್ಣ ಹತ್ರ ಏನೋ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿದ್ರೆ ವಿಜಯನ್ಗೆ ಹುಷಾರಿಲ್ಲ. ಡಾಕ್ಟ್ರೇ ಹೆಂಗವ್ನು ಡಾಕ್ಟ್ರೇ ನನ್ನ ಮೊಮ್ಮಗನು? ಇಲ್ಲ, ದೊಡ್ಡ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾರಿರ್ರಿ. ಏನಂತ ಭಯ ಪಡೋದೇನಿಲ್ಲ, ಬರ್ತಾರಿರ್ರಿ ಡಾಕ್ಟ್ರು ಬಂದಮೇಲೆ ನೋಡಿ ಹೇಳ್ತಾರೆ. ಅಲ್ಲ, ಈ ಅಜ್ಜಯ್ಗೆ ಏನಂತೆ ರೋಗ? ಹಾಂ, ಆಫೀಸ್ ಕಡೆನೇ ಹೋಗಲ್ಲಂತಲ್ಲ, ಏನು ಇವನ್ಕೊ ಬಂದಿರೋದು ರೋಗ? ಎಲ್ಲ ಅವನ ಮೇಲೆ ಹಾಕ್ತಿರಮ್ಮ, ಮನೆಗಿರೋ ಬರೋದೆಲ್ಲನೂ. ಈ ಶಂಕರಪ್ಪನಂತೂ ಬಿಟ್ಟೇ ಬಿಟ್ಬಿಟ್ನು. ಅಯ್ಯೋ ಮವ, ನಾನು ಬರ್ತೀನಪ್ಪ ಆಫೀಸ್ಗೆ ಅಂತಂದರೆ ಕೇಳಬೇಕಲ್ಲ ಇವನು ವಿಜಯ್. ಇಲ್ಲ ಇಲ್ಲ, ನಾನೇ ನೋಡ್ಕೊತೀನಪ್ಪ, ಸಾಕು ಇಷ್ಟು ದಿನದಿಂದ ದುಡ್ತಿದ್ದೀರಲ್ಲ, ಎಲ್ಲ ಜವಾಬ್ದಾರಿ ನನಗೆ ಇರಲಿ, ನೀವು ಸುಮ್ಮನೆ ಮನೆಗಿರ್ರಿ ಅಂತ ಹೇಳ್ತಾನೆ. ನಾನು ಏನು ಮಾಡಲಿ? ಅಜಯ್ ಹೇಳಿದ ಮತ್ತೆ ಕೇಳಲ್ಲಪ್ಪ. ಇವಾಗ ನೋಡು ಎಂಥ ಕಷ್ಟದಾಗ ಆಗಲ್ಲ ನನ್ನ ಕೈಲಿ ಕಾರ್ ಓಡ್ಸೋಕ್ಕಂತ ಅಂದ್ಬಿಟ್ನು. ಎಷ್ಟು ಮಾಡ್ತಂತ ಹೇಳಿದನಪ್ಪ. ಅವತ್ತು ಅವ್ನ ತಲೆ ಕೇಟು ಬಿದ್ದಿದ್ದಾಗ ಎಷ್ಟು ಒದ್ಲಾಡಿದ್ನು, ಎಷ್ಟೆಲ್ಲ ಮಾಡಿದ್ನು. ಇವತ್ತು ನೋಡು ಅವನ್ಗೆ ನಿಯತ್ತೇ ಇಲ್ಲಪ್ಪ, ನಿಯತ್ತೇ ಇಲ್ಲ. ಎಲ್ಲ ಇವನು ವಿಜಯ್ ಹಾಳು ಮಾಡಿರೋದು, ಅವನು ಆಡ್ದಂಗೆಲ್ಲ ಆಡಿ. ಇವತ್ತು ನೋಡ್ದಾ ಹಿಂಗೇನು ಮಾಡೋದೋ ಏನೋ, ಹೋಗಪ್ಪ. ಕಾಲದಿಂದ ಹಿಂಗೆ ಬದುಕ್ಬಿಟ್ನು ಅಜಯ್ಯ. ಆ ನೋವು ಈ ನೋವು ಅನ್ನೋದು ಯಾವಾಗ್ಲೂ ಮಲ್ಕೊಂಡೇ ಇರೋದು. ಇವಾಗ ಮಕ್ಳಾತವಪ್ಪ, ಏನೋ ಒಂಚೂರು ಜವಾಬ್ದಾರಿ ತಗೊಂಡೋಣ ಏನು ಅನ್ನೋ ಇದೇ ಇಲ್ಲಪ್ಪ. ಬೇಜವಾಬ್ದಾರಿ ಅಂದರೆ ಬೇಜವಾಬ್ದಾರಿ. ಆಂಟಿ, ನಾನು ವಿಜಯನ ಹತ್ರ ಇರ್ತೀನಿ. ಹಾಂ ಸರಿನಪ್ಪ, ಇರೋಗುವ. ಅಪ್ಪ ಕೂತ್ಕಪ್ಪ. ಇರ್ಲಿರಮ್ಮ, ಕೂತ್ಕೊಳ್ಳೋದಿದ್ದಿದ್ದೆ. ಫಸ್ಟು ನನ್ನ ಮೊಮ್ಮಗನ ಚೆನ್ನಾಗಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಏನಾದರೂ ಜಾಸ್ತಿ ಪ್ರಾಬ್ಲಮ್ ಆಗಿದೆಯಾ ಸರ್? ಇಲ್ಲ ಸರ್, ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ಏನೋ ತಲೆಗೆ ವರ್ಕ್ ಪ್ರೆಷರ್ ಜಾಸ್ತಿ ಆದಂಗಿದೆ, ಹಂಗಾಗಿ ಸ್ವಲ್ಪ ಸುಸ್ತಾಗಿರಬೇಕು ಅನಿಸುತ್ತೆ. ಬನ್ನಿ ಸರ್, ನೀವು ಒಂದು ಸ್ವಲ್ಪ ನೋಡಿ ಬನ್ನಿ ಸರ್. ಅಖಿಲ ನಡಿ, ಡಾಕ್ಟ್ರ್ ಏನು ಹೇಳ್ತಾಳೋ ಕೇಳೋಣ. ಹೋಗಿ ನಡೀರಿ ಹೋಗೋಣ. ಏನು ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ನೀವು ಹೇಳ್ದಂಗೆ ಏನೋ ಟೆನ್ಷನ್ ಆಗಿದೆ ಅಷ್ಟೇ, ಏನು ತೊಂದರೆ ಇಲ್ಲ. ಹೌದಾ, ಸರಿ ಸರ್. ಸರ್ ಮಾತ್ರ ನೀವು ಹೇಳಿದ್ರಲ್ಲ ಅದೇ ಕೊಡೋದಾ? ಹಾಂ ಹಾಂ, ಮಾತ್ರೆಗಿಂತಲೂ ಫಸ್ಟ್ ಇವಾಗ ಇಂಜೆಕ್ಷನ್ ಮಾಡಿ,
ಈಗೊಂದು ಮತ್ತು ನೈಟ್ ಒಂದು ಇಂಜೆಕ್ಷನ್ ಮಾಡಿ ಸರಿ ಹೋಗ್ತಾರೆ. ಮತ್ತು ಟ್ಯಾಬ್ಲೆಟ್ಸ್ ಕೊಡಿ, ಕಂಟಿನ್ಯೂ ತಗೊಳ್ಳಿ ಅವರು. ಹಾಂ ಸರಿ ಸರ್ ಆಯಿತು. ನಂಗು ದೇವ್ರ ದಯದಿಂದ ಏನೂ ಆಗಿಲ್ಲಲ್ಲ, ಅಷ್ಟೇ ಸಾಕು. ನನ್ನ ಮೊಮ್ಮಗನ ಚೆನ್ನಾಗಿದ್ರೆ. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಹಾಂ ದೊಡ್ಡವರೇ, ನಿಮ್ಮನ್ನು ಎಲ್ಲೋ ನೋಡಿದ್ದೀನಲ್ಲ, ನಂಗೆ ನೆನಪಾಗ್ತಾ ಇಲ್ಲ. ಹೌದಾ ಡಾಕ್ಟ್ರೇ? ನನಗೂ ಏನು ಜ್ಞಾಪಕ ಇಲ್ಲ. ಏನೋ ನನಗೂ ಏನು ಜ್ಞಾಪಕ ಬರ್ತಾ ಇಲ್ಲ. ಓ, ಇವಾಗ ಜ್ಞಾಪಕ ಬಂತು. ಆವಾಗ ನೀವು ನಿಮ್ಮ ಮಗಳಿಗೇನೋ ಮದುವೆಯಾಗಿ 2 ವರ್ಷ ಮಕ್ಕಳಾಗಿಲ್ಲ ಅಂತೇಳ್ಬಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇದ್ರಲ್ಲ, ಆವಾಗ ನಾನು ನಿಮ್ಗೊಂದು ಹೆಣ್ಮಗು ಕೊಟ್ಟಿದ್ನಲ್ಲ, ಆ ಮಗು ಚೆನ್ನಾಗೈತೆ ದೊಡ್ಡವರೇ? ಓ, ಇವಾಗ ಜ್ಞಾಪಕ ಬಂತು ನೋಡ್ರಿ. ಹ್ಞೂ ಚೆನ್ನಾಗವಳೆ. ಏನು ಸರ್ ಚೆನ್ನಾಗಿದ್ದೀರಾ? ಎಷ್ಟೋ ವರ್ಷಗಳಾಗೋಯ್ತಲ್ಲ ಸರ್, 25-26 ವರ್ಷ ಆಗೋಯ್ತು. ನಮಗೂ ವಯಸ್ಸಾಗೋಯ್ತು. ನಿಮಗೂ ಬೇರೆ ಬಿಳಿ ಕೂದಲು ಬಂದ್ಬಿಟ್ಟವೆ. ನಮ್ಮಂಗೇನೆ ಇನ್ನೆಲ್ಲಿ ಗುರ್ತು ಸಿಗ್ತೀರಾ? ಏನು ಸರ್ ಚೆನ್ನಾಗಿದ್ದೀರಾ ಸರ್? ಹ್ಞೂ ದೊಡ್ಡವರೇ, ನಾವು ಚೆನ್ನಾಗಿದ್ದೀವಿ. ಆ ಮಗು ಎಲ್ಲೈತಿ ಇವಾಗ? ಆ ಮಗು ನನ್ನ ಮಗಳಿಗೆ ಕೊಟ್ಟೆ ಸರ್. ಆವತ್ತು ನಿಮ್ಮೆದುರುಗಡೆನೆ ಕೊಟ್ಟನಲ್ಲ ನನ್ನ ಮಗಳಿಗೆ. ಆಮೇಲೆ 3 ಜನ ಗಂಡು ಮಕ್ಕಳಾದ್ರು ನನ್ನ ಮಗಳಿಗೆ. ಅಖಿಲ ಬಾಯ್ಲಿ. ಹಾಂ ಬಂದಪ್ಪ. ಏನಪ್ಪ? ಡಾಕ್ಟ್ರು ಗುರ್ತು ಸಿಕ್ಕಿದ್ರೇನಮ್ಮ? ಇಲ್ಲಪ್ಪ, ಇಲ್ಲ ಗುರ್ತು ಸಿಕ್ಕಿಲ್ಲ. ನಮ್ಮ ಸಂಗೀತ ನಿವ್ರೇ ಅಲ್ಲ ಕೊಟ್ಟಿದ್ದು ನಿಂಗೆ ಅವಾಗ. 2 ವರ್ಷ ಮಕ್ಕಳಿಲ್ಲ ಅಂದ್ಬಿಟ್ಟು ನೀನು ಹಾಸ್ಪಿಟ್ಲೆಲ್ಲ ತಿರುಗ್ತಾ ಇದ್ದಲ್ಲಮ್ಮ. ತಿರುಗ್ದಿದ್ದು ದೇವಸ್ಥಾನಗಳಿಲ್ಲ, ತಿರುಗ್ದಿದ್ದು ಹಾಸ್ಪಿಟ್ಲುಗಳಿಲ್ಲ. ಅವಾಗ ಇವರೇ ಅಲ್ಲ ಕೊಟ್ಟಿದ್ದು. ಸರ್ ಚೆನ್ನಾಗಿದ್ದೀರಾ ಸರ್? ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರೇನಮ್ಮ? ಇವಾಗ ಇಲ್ಲಿರೋದು ನಿಮ್ಮ ಮಗನೇನಮ್ಮ? ಹೌದು ಸರ್, ನಮ್ಮ ಮಗ ಸರ್. ಸರ್ ಏನೂ ತೊಂದರೆ ಇಲ್ಲ ತಾನೇ ಸರ್? ಇಲ್ಲಮ್ಮ, ಇಲ್ಲ. ಪಾಪ ಅವ್ರಿಗೇನೋ ತುಂಬ ಟೆನ್ಷನ್ ಆದಾಗಿದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಮ್ಮ. ಇನ್ನೂ ಯಾವ ವಯಸ್ಸು ಆ ಹುಡುಗನಿಗೆ? ಆ ಥರ ಎಲ್ಲ ಟೆನ್ಷನ್ ಕೊಡಬಾರ್ದು. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರ ಮೈಂಡು ಸೂಕ್ಷ್ಮ ಇರುತ್ತೆ. ಜಾಸ್ತಿ ವರ್ಕ್ ಪ್ರೆಷರ್ ಇರೋದ್ರಿಂದ ಹಂಗಾಗಿದೆ. ಸರಿ ಹೋಗ್ತಾನೆ, ಆಮೇಲೆ ಮನೆಗೆ ಕರ್ಕೊಂಡೋಗಿ. ನಾನು ಅವತ್ತು ಮಗು ಕೊಟ್ಟನಲ್ಲಮ್ಮ, ನಿಮಗೆ ಎಲ್ಲ ಕೊಟ್ಟಿರೋದು? ಹೌದು ಸರ್, ನಮ್ಮ ತಂದೆಯವ್ರು ನನಗೆ ಕೊಟ್ಟರು. ಅವತ್ತು ನೋಡಮ್ಮ, ಆ ಹೆಂಗಸು ಡೆಲಿವರಿ ಆಯಿತು ಅಷ್ಟೇ. ಡೆಲಿವರಿ ಆಗಿದ ತಕ್ಷಣ ಆ ಮಗುನ ಬಿಟ್ಬಿಟ್ಟು ಎಲ್ಲೋ ಕಾಣೆ ಆಗ್ಬಿಟ್ಲಲ್ಲಮ್ಮ. ಇನ್ನೂ ಮದುವೆ ಆಗಿರಲಿಲ್ಲ ಅನಿಸುತ್ತೆ. ಏನು ಮಾಡೋದಮ್ಮ, ಜನನೇ ಹಿಂಗೆ. ಏನೋ ಮಾಡಬಾರ್ದು, ಅನಾಹುತಿಗೆ ಮಾಡ್ತಾರೆ. ಎಳೆ ಮಕ್ಕಳು ಬಲಿ ಆಗ್ತಾರೆ. ಹೆಂಗೋ ಚೆನ್ನಾಗಿದ್ದಾಳೇನಮ್ಮ? ಹ್ಞೂ ಸರ್ ಚೆನ್ನಾಗಿದ್ದಾಳೆ. ಒಂದು ಗಂಡು ಮಗು ಆಗಿದೆ. ಚೆನ್ನಾಗಿದ್ದಾಳೆ ಸರ್. ನಾವು ಇವತ್ತಿಗೂ ನಮ್ಮ ಮಗಳೆಲ್ಲ ಬೇರೆಯವಳು ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇಲ್ಲ ಸರ್. ನಮ್ಮ ಮಗಳ ಥರನೇ ಇದ್ದಾಳೆ ಸರ್. ಸರಿನಮ್ಮ, ಸರಿ. ಮತ್ತೆ ಆ ಹೆಂಗಸು ಬಂದು ನಮ್ಮನ್ನು ಕೇಳ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ. ಕೇಳಿದಿದ್ರೆ ನಿಮ್ಮ ಹತ್ರ ಬಂದು ಈಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ. ಸರಿನಮ್ಮ, ನಾನು ಹೊರಡ್ತೀನಿ, ನನ್ನ ಕೆಲಸ ಇದೆ. ಸರ್ ನಮ್ಮ ಮೊಮ್ಮಗನಿಗೆ ಏನು ತೊಂದರೆ ಇಲ್ಲ ಸರ್? ಇಲ್ಲ ದೊಡ್ಡವರು, ಇಲ್ಲ. ಆ ಥರ ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ಸರಿ, ನಾನಿನ್ನು ಬರ್ತೀನಿ. ಸರಿ ಸರ್ ಆಯಿತು. ನೋಡಮ್ಮ, 25-26 ವರ್ಷ ಆಗೋಯ್ತು, ಇನ್ನೂ ಜ್ಞಾಪಕ ಇಟ್ಕೊಂಡಿರೋದು. ಅಪ್ಪ ಒಂದೊಂದು ವಿಷಯ ಹಂಗೆ ಅಪ್ಪ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತವೆ. ಅವ್ನು ಮರೆಯೋಕ್ಕೆ ಆಗಲ್ಲ. ನೋಡು ಎಷ್ಟು ಜ್ಞಾಪಕ ಇಟ್ಕೊಂಡು, ಅದು ನಿನ್ನನ್ನು ಗುರ್ತಿಟ್ಕೊಂಡವ್ರು. ನಾನು ಆವಾಗಿಂದ ಅಲ್ಲಿ ವಿಜಯ ಹತ್ರ ಅವ್ರ ಮುಂದೆ ನಿಂತ್ಕೊಂಡಿದ್ದೆ. ನನ್ನನ್ನು ಗುರ್ತಿಡಿದಿಲ್ಲ, ನಿನ್ನನ್ನು ಗುರ್ತಿಟ್ಕೊಂಡವ್ರು ನೋಡಪ್ಪ. ಹೋಗ್ಲಿ ಬಿಡಮ್ಮ, ಮಗು ಚೆನ್ನಾಗೋಳಲ್ಲ. ಸಾಕು ಬಿಡು, ಚೆನ್ನಾಗಿರಲಿ. ಏನು ಮಾಡೋಕ್ಕಾಗಲ್ಲ. ಆ ಮಗು ಬಂದಮೇಲೆ 3 ಜನ ಗಂಡು ಮಕ್ಕಳಾದ್ರಲ್ಲ ನಿಂಕ, ಒಳ್ಳೇದೇ ಆಯ್ತಲ್ಲಮ್ಮ. ಆ ಮಗುವಿಂದ ನಿಂಗೇನು ಕೆಟ್ಟದಾಗಿಲ್ಲಲ್ಲ? ಇಲ್ಲಪ್ಪ, ಇಲ್ಲ ನನಗೇನು ಕೆಟ್ಟದೇನಾಗಿಲ್ಲಪ್ಪ. ಅವಳು ಇವತ್ತಿಗೂ ನನ್ನ ಮಗಳಲ್ಲ ಅಂತ ನಾನು ಅನ್ಕೊಂಡೇ ಇಲ್ಲ. ಅವಳು ನನ್ನ ಮಗಳೇ. ನಡಿಯಮ್ಮ. ನಮ್ಮ ವಿಜಯಪ್ಪನ ಹೆಂಗವ್ ನಂಗೆ ನೋಡೋಣ. ಚೆನ್ನಾಗವನಪ್ಪ, ಚೆನ್ನಾಗವನೆ. ಇನ್ನೂ ಮಾತಾಡಿಲ್ಲ, ಕಂಡ್ಬಿಟ್ಟು ಅಷ್ಟೇ.